ಹಲೋ ಮಮ್ಮಿ, ನೀವು ಹೇಳಿದ್ದು ನಿಜ ಮಮ್ಮಿ. ನಮ್ಮ ಅತ್ತೆಗೆ ಒಂದು ಸೀರೆ ಕೊಡ್ತೀನಂತ ಅಂದಿದ್ದಕ್ಕೆ ನನ್ನ ಪರವಾಗಿ ಹೆಂಗೆ ಮಾತಾಡ್ತಾರೆ ಗೊತ್ತಾ? ನಾನು ಹೇಳಿಲ್ಲ ಕವಿ, ನನಗೆ ಗೊತ್ತೈತಿ ಇವ್ರ ಸ್ವಭಾವ ಎಲ್ಲ ಹೆಂಗೈತೆ ಅಂತಂದು. ಹಿಂಗಿಂತ ಎಷ್ಟು ಜನ ನೋಡಿಲ್ಲ ನಾನು. ನೀನು ಇಷ್ಟ ನಿಮ್ಮ ಅತ್ತೆ ಜೊತೆ ಹಿಂಗೆ ಇದ್ದುಬಿಡು ನೀನು. ಹಾಂ, ಮನ್ಯಾಗ ನೀನು ಹೇಳ್ದಂಗೆ ನಡಿತೈತಿ, ಬೇಕಾದ್ರೆ ನೋಡ್ತಿರು. ನೋಡ್ತಿರು ಮಮ್ಮಿ, ಎಲ್ಲರೂ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಈ ಮನ್ಯಾಗ. ಹಂಗೆ ಮಾಡ್ತೀನಿ. ಅದರಲ್ಲೂ ನಮ್ಮ ಅತ್ತಿಗೆ ಏನಾರ ಒಂದು ಸೀರೆ ಕೊಡೋ ಜಾಗದಾಗ 2 ಸೀರೆ ಕೊಟ್ಬಿಟ್ರೆ ಮುಗ್ದ ಹೋಯ್ತು ಮಮ್ಮಿ. ನನಗೆ ಕುಂತಲ್ಲೇ ನಂದು ಎಲ್ಲ ಸೇವೆನೂ ಮಾಡಿಬಿಡ್ತಾಳೆ ನೋಡು ಮಮ್ಮಿ. ನೋಡಿದಿಲ್ಲ, ನಾ ಹೇಳಲಿಲ್ಲ ನಿನಗೆ, ಅದಕ್ಕೆ ಹೇಳೋದು. ಯಾವತ್ತು ತಲೆ ಓಡಿಸಿ ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಎಲ್ಲರ ಜೊತೆ ಇನ್ನಿಷ್ಟರಾಗೋಕ್ಕಿಂತ ಒಳಗಡೆನ ನಿನಗೇನು ಬೇಕು ಅದನ್ನೆಲ್ಲ ನೀನು ಸಾಧಿಸ್ಕೊಂಡ್ಬಿಡು. ಆ ಮನ್ಯಾಗ ನೀನಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅನ್ನಂಗೆ ಮಾಡ್ಕೊ ನೀನು. ಅವಾಗ ನೀನು ಆ ಮನೆಯಲ್ಲಿ ಇಲ್ಲಿ ನಿನಗೆ ಹೆಂಗೆ ಬೇಕು ಹಂಗಿರ್ಬೋದು. ಹ್ಞೂ ಮಮ್ಮಿ, ಸರಿ, ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಅಂದಂಗೆ ಈಗ ನೆಕ್ಸ್ಟ್ ಏನು ಮಾಡಲಿ ಮಮ್ಮಿ? ನಾನು ಈಗ ಸದ್ಯಕ್ಕೆ ಇಷ್ಟು ಮಾಡಿಯಲ್ಲ, ಮೊದಲು ನಿಮ್ಮ ಅತ್ತೆ ಕೈಯಾಗ ಸೀರೆ ಕೊಡು. ಕೊಟ್ಟ ಮೇಲೆ ಆಕೆ ರಿಯಾಕ್ಷನ್ ಎಲ್ಲ ನೋಡಿ ಆಮೇಲೆ ನನಗೆ ಫೋನ್ ಹಚ್ಚ. ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಅಲ್ಲ ಮಮ್ಮಿ, ಸೆಕೆಂಡ್ ಹ್ಯಾಂಡ್ ಸೀರೆಗೆ ಇವ್ರು ಈ ನಮ್ನಿ ಮಾಡಾಕೊಂತಾರೆ. ಇನ್ನು ಹೊಸ ಸೀರೆ ಏನಾರು ತಂದು ಕೊಟ್ರೆ ಹೆಂಗೆ ಮಮ್ಮಿ ಇವರು? ಕವಿತಾ, ನೀನು ಅಲ್ಲಿ ಮಾತಾಡೋ ಮುಂದೆ ಹುಷಾರಾಗಿ ಮಾತಾಡು. ಮೊದಲೇ ಆ ಮನೆಯಲ್ಲಿ ಮನೆ ತುಂಬ ಮಂದಿ ಅದಾರಂತ ಅಂತಿದ್ದೆ. ಗೋಡೆಗೆಲ್ಲ ಕಿವಿ ಇರ್ತಾವೆ. ನೀನು ಇನ್ನೊಂದ್ಸಲ ಆ ಥರ ಮಾತಾಡೋದಕ್ಕೆ ಹೋಗ್ಬೇಡ ಏನು? ಕವಿತಾ, ಕವಿತಾವ. ಸರಿ ಮಮ್ಮಿ, ಯಾರೋ ಬಂದಂಗಾದ್ರೆ ನನಗೆ ಕರೀತಾ ಇದ್ದಾರೆ. ನಾನು ಇವಾಗ ಫೋನ್ ಇಡ್ತೀನಿ ಮಮ್ಮಿ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕವಿ, ಹುಷಾರು. ಓಕೆ ಮಮ್ಮಿ, ಓಕೆ. ಯಾರು? ನಾನವ ಕವಿತವ. ಒಂದು ಸ್ವಲ್ಪ ಕದ ತೆಗಿಯವ. ನಾನವ ಕವಿತವ ಅಂದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ ನೀವು ಯಾರು ಅನ್ನೋದು. ಸರಿ, ಬಂದೆ ಇರಿ. ಓ ಅಜ್ಜಿ, ನೀವಾ? ಬರ್ರಿ ಒಳಗಡೆ. ಕವಿತವ, ಒಬ್ಬೇಕಿ ಇದ್ದಂಗದಿ, ನಿನ್ನ ಗಂಡ ಎಲ್ಲೋಗನ? ಅವರು ಅವ್ರ ಫ್ರೆಂಡ್ ಯಾರನ್ನೋ ಮೀಟ್ ಆಗೋದಿದೆ ಅಂತ ಹೊರಗಡೆ ಹೋದ್ರ ಅಜ್ಜಿ. ಓ ಹೌದನವ. ಒಬ್ಬೇಕಿ ಇದ್ರೂ ಕದ ಹಾಕೊಂಡಿದ್ಯಾ? ಯಾಕವ? ಒಬ್ಬೇಕಿ ಇದ್ರೆ ಹೊರಗಡೆ ಬರಬೇಕಿಲ್ಲ, ಅಲ್ಲಿ ಆರಾಮ್ ಕುತ್ಕೊಂಡು ಮಾತಾಡ್ತಿದ್ದೀನಿ ನಮ್ಮೆಲ್ಲರ ಜೊತೆ. ಇದೇನಿದು ಕೊನೆಗೆ ಒಬ್ಬೇಕಿ ಕದ ಹಾಕೊಂಡು ಕೂತ್ಕೊಂಡಿಯಲ್ಲ? ಅಜ್ಜಿ, ನನಗೆ ಸುಸ್ತಾಗ್ತಾ ಇತ್ತು, ಅದಕ್ಕೋಸ್ಕರ ರೆಸ್ಟ್ ಮಾಡ್ತಾ ಇದ್ದೆ. ಯಾರಿಂದನೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಡೋರ್ ಲಾಕ್ ಮಾಡ್ಕೊಂಡಿದ್ದೆ. ಹೌದನಾ? ನೀನಿಲ್ಲಿ ಕದ ಚಿಲ್ಕ ಹಾಕ್ಕೊಂಡೇ ಇರಬೇಕಂತ ಏನಿಲ್ಲವ. ಕದ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಯಾರು ಇನ್ನೊಬ್ಬರು ಕೋಣೆಗೆ ಹಂಗೆ ಬಂದು ನುಗ್ಗಂಗಿಲ್ಲವ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ಮಕ್ಕೊಂಡಿದ್ದೇನವ? ಅದು ಅಜ್ಜಿ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಮಕ್ಕೊಂಡಿಲ್ಲಾಗಿದ್ದಿ ಅಂತ. ಇರಲಿ ಬಿಡು, ನಿನ್ನ ಕೋಣೆಗೆ ನೀನಿದ್ದಿ. ಸರಿ ಅಂದಾಗ ಹೆಂಗೆ ನಮ್ಮ ಮನೆ ಎಲ್ಲ ಅಡ್ಜಸ್ಟ್ ಆಗಕೊಂತೈತಾ? ನಮ್ಮ ಮನೆ ಅಷ್ಟು ಸ್ಪೇಷಿಯಸ್ ಏನಿಲ್ಲ ಅಜ್ಜಿ. ಮನೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆದರೂ ಏನು ಮಾಡೋದು, ಹೊಂದ್ಕೋತಾ ಇದ್ದೀನಿ ಹಾಗೆ. ಏನು ಇವತ್ತು ತಾನೇ ಬಂದಿದ್ದೀನಲ್ಲ, ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಲ್ಲವಾ, ನಮ್ಮ ಮನ್ಯಾಗ ಕಾಟ ಕೊಡೋರು ಯಾರು ಅದಾರ? ಯಾರೂ ಇಲ್ಲ. ನಿನಗೇನಾರ ಅನ್ನೋರು ಅದಾರ? ಯಾರೂ ಇಲ್ಲ. ಆರಾಮ್ ನಿನ್ನ ಮನೆ ಹೆಂಗಿರ್ಬೋದವ ನೀನು. ಅತ್ತಿ ಕಾಟ ಇಲ್ಲ, ಮಾವನ ಕಾಟ ಇಲ್ಲ, ಮನ್ಯಾಗ ನಾದ್ನಿಯರ ಕಾಟ ಇಲ್ಲ, ವಾರ್ಗಿತ್ತಿಯ ಕಾಟ ಇಲ್ಲ, ಯಾರ ಕಾಟನೂ ಇಲ್ಲ. ನಿನಗೆ ಹೊಂದ್ಕೊಳ್ಳೋಕೆ ಏನು ಕಷ್ಟ ಆಕೈತವ ಇಲ್ಲಿ? ಅಜ್ಜಿ, ನಾನು ಫಸ್ಟ್ ಟೈಮ್ ಇಷ್ಟು ಚಿಕ್ಕ ಮನೆಯಲ್ಲಿ ಬಂದಿರೋದು ಅಂದರೆ. ಆ್ಯಕ್ಚುಲಿ ನನ್ನ ರೂಮೇ ಈ ಮನೆ ಅಷ್ಟೇ ಇದೆ ಗೊತ್ತಾ. ಹಾಗಾಗಿ ನನಗೆ ಇಲ್ಲೆಲ್ಲ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಹೌದು ಬಿಡವ, ನಿಮ್ಮದು ಮನೆ ದೊಡ್ಡದೈತಿ, ನಮ್ಮದು ಮನೆ ಸಣ್ಣದೈತಿ. ಹೊಂದ್ಕೊಳಕ್ಕೆ ನಿಂಗೆ ಒಂದು ಸ್ವಲ್ಪ ದಿನ, ಒಂದು ತಿಂಗಳು 2 ತಿಂಗಳು ಅಷ್ಟೇ. ಆಮೇಲೆ ಹೊಂದ್ಕೊಂಡೆ ಅಂದರೆ ನೀನೇ ಇಲ್ಲಿ ಈ ಮನೆ ಬಿಟ್ಟು ಹೋಗಲ್ಲ ಅಂತಿದೆ. ಅಂದಂಗೆ ಸಂಜೆ ಮುಂದೆ ಚುಮ್ಮರಿ ಮಿರ್ಚಿ ತಿಂದ್ಯಾವ? ನಾವು ಎಲ್ಲರೂ ಅಲ್ಲೇ ತಿಂದ್ವಿ. ನೀನೇನೋ ಇಲ್ಲೇ ಕೋಣ್ಯಾಕ ತಿಂದೆ ಅಂತಲ್ಲವ? ತಿಂದೇನೆ ಏನಿಲ್ಲ? ಹಾಂ ಅಜ್ಜಿ, ತಿಂದೆ. ಚುಮ್ಮರಿ ಮಿರ್ಚಿ 2 ತಿಂದೆ. ಚುಮ್ಮರಿ ಭಾಳ ಖಾರ ಆಗಿದ್ವು ಅಂತಂದೆಲ್ಲವ? ಅಷ್ಟು ಖಾರ ಆಗಿದ್ವನವ ಚುಮ್ಮರಿ? ನಾವೆಲ್ಲರೂ ತಿಂದ್ವಿ, ನಮಗೇನು ಖಾರ ಅಂತಲೇ ಅನ್ನಿಸ್ಲಿಲ್ಲ. ನೀನೇನೋ ಭಾಳ ಖಾರ 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 ಅಂತ ಹಾಯ್ ಗುಟ್ಟಿ ಅಂತ. ಇಲ್ಲ ಅಜ್ಜಿ, ನಾನೇನು ಹಾಗೇನು ಅಂದಿಲ್ಲ. ಚುರ್ಮರಿ ಮಿರ್ಚಿ ಚೆನ್ನಾಗಿತ್ತು. ಯಾರು ಮಾಡಿದ್ದು ಅಂತ ಕೇಳಿದೆ. ಲಲಿತಾ ಅವರು ಮಾಡಿದ್ದು ಅಂತಂದ್ರೆ. ಹೌದಾ ಅತ್ತೆ, ಚೆನ್ನಾಗಿದೆ ನೋಡ್ರಿ ಅತ್ತೆ, ನನಗಂತೂ ಭಾಳ ಇಷ್ಟ ಆಯಿತು ಅಂತಂದೆ ಅಷ್ಟೇ ಅಜ್ಜಿ, ಮತ್ತೇನು ಅಂದಿಲ್ಲ ನಾನು. ಓ ಹೌದಾ? ನಿಮ್ಮ ಅತ್ತಿ ನಿನಗೇನೋ ಭಾಳ ಖಾರ ಆಗೈತಿ ಅಂತಂದು ಅಲ್ಲಿ ಬಂದು ಒದರಾಡಕುಂತಿಲ್ಲ, ಅದಕ್ಕೆ ಕೇಳಕ್ಕಂತ ಬಂದೆ. ಸರಿತಾ ಕೇಳಿದ್ರೆ ಇಲ್ಲ ಅಜ್ಜಿ, ಖಾರ ಎಲ್ಲ ಕರೆಕ್ಟ್ ಇದೆ, ಕವಿತಾ ಇಷ್ಟು ಖಾರ ತಿಂತಾಳ ಅಂತ ಅಂದ್ರು. ನಿಮ್ಮ ಅತ್ತಿ ನೋಡಿದ್ರೆ ಹಂಗಂದ್ಲಲ್ಲ, ಅದಕ್ಕೆ ಹೆಂಗವ ಏನು ಖಾರ ಆಗೈತ ಏನು ಅಂತ ಕೇಳ್ಕೊಂಡು ಹೋಗಕ್ಕಂತ ಬಂದೆವು. ಯಾಕಂದ್ರೆ ಈಗ ಭಾಳ ಖಾರ ಆಗೈತಿ ನಿನಗಂತಂದ್ರೆ ಮುಂದಿನ ಸಲ ಕಮ್ಮಿ ಮಾಡ್ಸೋಣ ಅಂತಂದು. ಇಲ್ಲ ಅಜ್ಜಿ, ಪರವಾಗಿಲ್ಲ,
ಅಷ್ಟೇ ಸಾಕು, ಕರೆಕ್ಟ್ ಇತ್ತು. ಹ್ಞೂ ಸರಿ ಆತವ. ನಿನಗೇನಾರ ಅನ್ನಿಸ್ತಂದ್ರೆ ನೇರವಾಗಿ ಬಂದು ಎಲ್ಲರ ಮುಂದೆ ಮಾತಾಡವ. ನಿಮ್ಮ ಅತ್ತಿ ತಲೆ ಅಷ್ಟೇ ಏನು ಹೇಳಕ್ಕೆ ಹೋಗ್ಬೇಡ, ಅದು ಸರಿ ಅನ್ಸಂಗಿಲ್ಲ. ಏನೇ ಇದ್ರೂ ಸೀದಾ ಬಾ, ಹೊರಗಡೆ ಬಾ, ಏನಾಗಂಗಿಲ್ಲ. ನಮ್ಮ ಜೊತೆ ಎಲ್ಲ ಬೇರೆ ಎಷ್ಟು ದಿನ ಅಂತ ಒಬ್ಬಕ್ಕೆ ಇರ್ತಿದ್ದಿ? ಹೋದ ಸಲ ಬಂದಾಗೂ ಒಬ್ಬಕ್ಕೆ ಬೇರೆ ಕೊನೆಯಾಗ ಇರ್ತಿದ್ದಿ. ಹಂಗಿರ್ಬೇಡ, ಆರಾಮಾಗಿ ಬಾ. ಇದ್ರಾಗೆಲ್ಲ ಹಾಲ್ ಐತಿ, ಟಿ ವಿ ನೋಡ್ಕೊತ ಕೂತ್ಕೋ ಎಲ್ಲರ ಜೊತೆ. ನಮ್ಮ ಜೊತೆ ಎಲ್ಲ ಕೂತ್ಕೋ, ಲಲಿತಾ ಅವ್ರ ಜೊತೆ ಮಾತಾಡು, ಸವಿತಾ ಜೊತೆ ಮಾತಾಡು. ಅವ್ರ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಒಂದೊಂದೇ ಕೆಲಸ ಕಲ್ಕೊಂತ ಹೋಗ್ಬೇಕವ್ವ ನೀನು. ಅದನ್ನ ಬಿಟ್ಟು ಬರೀ ಕೊನೆಯಾಗ ಕೂತ್ಕೊಂಡ್ರೆ ಹೆಂಗವ್ವ? ನಿನಗೆ 2 ದಿನಕ್ಕೆ ಹುಚ್ಚಿಡ್ದಂಗೆ ಆಕೈತಿ ನೋಡು. ಸರಿ ಅಜ್ಜಿ, ನನಗೆ ಮೊದಲು ಈ ಮನೆ ಅಡ್ಜಸ್ಟ್ ಆಗಲಿ, ಆಮೇಲೆ ಹೊರಗಡೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹ್ಞೂನವ್ವ, ಸರಿ ಆಯ್ತು, ನಾ ಏನು ಬರ್ತೀನಾ? ಸರಿ. ಎಷ್ಟರ ಬೆರಿಕೆದಳ ಈ ಅಜ್ಜಿ. ಈ ಅಜ್ಜಿನ ಮೊದಲು ಕಂಟ್ರೋಲಿಗೆ ತಗೋಬೇಕು. ನನಗೆ ಟಾಂಗ್ ಹೊಡ್ಯಾಕೆ ಬರ್ತೀಯಲ್ಲ ಅಜ್ಜಿ, ನೋಡ್ತಿರು ನಿನ್ನ ಮಗಳ ಕೈಯಲ್ಲೇ ನಿನಗೆ ಹೆಂಗೆ ಉಗಿಸ್ತೀನಿ ಅಂತಂದು. ನಾನು ಈ ಮನೆಯವ್ರೆಲ್ಲರ ಜೊತೆ ಸೇರಿ, ಅದು ಅವರಿಬ್ಬರ ಜೊತೆ ಸೇರಿ ನಾನು ಈ ಮನೆ ಕೆಲಸ ಮಾಡ್ಬೇಕಂತೆ. ನನ್ನೇನು ಇವ್ರ ಮನೆ ಆಳಂತ ಅನ್ಕೊಂಡಾರ ಇವರು? ಮಾಡ್ತೀನಿ, ನಿಮ್ಮೆಲ್ರಿಗೂ ಸರಿಯಾಗಿ ಮಾಡ್ತೀನಿ. ಕವಿತಾ ಬಂದಂಗಾದ್ಲೆ ನಮ್ಮತ್ತೆ. ಕವಿತಾ ಕವಿತಾ, ಅಯ್ಯ ಯಾಕವ್ವ, ಏನಾಯ್ತು? ಮುಖ ಈಟಾಗಿತ್ತಲ್ಲ. ಏನಿಲ್ಲ ಬಿಡಿ ಅತ್ತೆ, ನಾನು ನಿಮ್ಮ ಹತ್ರ ಏನಾದರೂ ಹೇಳಿದರೆ ಈ ಮನೆಯಲ್ಲಿ ನಾನು ನಿಮ್ಮ ಹತ್ರ ಚಾಡಿ ಹೇಳ್ತಾ ಇದ್ದೀನೇನು ಅಂತಾರೆ. ಅದಕ್ಕೆ ಸುಮ್ಮನೆ, ಅದೆಲ್ಲ ಯಾಕೆ ಬೇಕತ್ತೆ? ಏನೂ ಇಲ್ಲ ಬಿಡಿ. ನನ್ನ ಮನಸ್ಸಿಗೆ ನೋವಾದ್ರೂ ನಾನು ಅದನ್ನು ಯಾರ ಮುಂದೆ ಹೇಳೋದಿಲ್ಲ. ಕವಿತಾ ಯಾಕವ್ವ, ಏನಾಯ್ತು? ಯಾರು ಏನಾರಂದ್ರೆ ಹೇಳಿಲ್ಲ, ಯಾರು ಏನಂತಾರೆ ಹೇಳು. ಈಗ ಹೋಗಿ ಸರಿಯಾಗಿ ಹೋಗಿ ಹರೆ ಬಡಿದು ಬರ್ತೀನಿ ಅವರಿಗೆ. ಹೇಳವ್ವ ನೀನು ಯಾರಂದ್ರೆ ಅಂತಂದು. ಬೇಡ ಬಿಡಿ ಅತ್ತೆ, ನೀವೇನೋ ಹೋಗಿ ಬೈದು ಬರ್ತೀರ, ಅವ್ರು ಆಮೇಲೆ ಬಂದು ನೀವಿಲ್ಲದಾಗ ನನಗೆ ಬಂದು ಬೈತಾರೆ ಅತ್ತೆ. ಸುಮ್ಮನೆ ಯಾಕೆ ನಿಮ್ಮ ಮಧ್ಯೆ ನಾನು ಜಗಳ ತಂದಿಡಲಿ? ಬೇಡ ಬಿಡಿ ಅತ್ತೆ, ನನಗೆ ನೋವಾದರೂ ಪರವಾಗಿಲ್ಲ. ಈ ಮನೆಯಲ್ಲಿ ಯಾರಿಗೂ ನೋವಾಗಬಾರ್ದು. ಅಯ್ಯೋ ಸರಿ, ನಾವು ಆತು. ನಾನು ಈಗ ಅವ್ರಿಗೆ ಹೋಗಿ ಭಯಂಗಿಲ್ಲ ಅಂತ ನನಗೆ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ಗೊತ್ತೈತಿ. ನೀನು ಹೇಳುವ, ಎಷ್ಟು ಒಳ್ಳೆ ಮನಸ್ಸು ನೋಡವ್ವ. ನಿನಗೆ ನೋವಾದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ನೋವು ಆಗೋದು ಬೇಡ ಅಂತಿದೆಲ್ಲ. ಇಂಥ ದೊಡ್ಡ ಗುಣ ಈಗಿನ ಕಾಲದಾಗ ಯಾರಿಗಿರ್ತೈತಿ ಹೇಳುವ? ನೀನು ತಲೆ ಕೆಡಿಸ್ಕೊಬೇಡವ ನನ್ನ ಸೊಸಿ. ಹೇಳುವ, ಏನಾತಂತ ನೀ ಹೇಳು. ನಾನು ನಿನ್ನ ತಾಯಿ ಇದ್ದಂಗಂತ ಹೇಳಿಲ್ಲ ಅವ. ಹೇಳುವ, ಪರವಾಗಿಲ್ಲ. ಅದು ಅತ್ತೆ, ನಾನು ಚುರುಮರಿ ಭಾಳ ಖಾರ ಆಗಿದೆ, ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳಿದ್ದೆ ಅಲ್ಲ. ನೀವೇನು ಹೋಗಿ ಹೊರಗಡೆ ಬೈದ್ರಿ ಅಂತೆ, ಒದರಾಡಿದ್ರಂತೆ. ಅದಕ್ಕೆ ಅಜ್ಜಿ ಬಂದು ನೀನು ಚುರುಮರಿ ಖಾರ ಆಗಿದೆ ಅಂತ ಸುಳ್ಳು ಹೇಳ್ತೀಯ. ನಾವೆಲ್ಲ ತಿಂದವ್ರ ಮನುಷ್ಯರಲ್ಲನು, ನಿನಗಷ್ಟೇ ಅದು ಹೆಂಗೆ ಖಾರ ಆಗ್ತತ್ತ? ನಮ್ಮ ಮನೆಯಲ್ಲಿ ಜಗಳ ತಂದಿಡ್ಬೇಕಂತ ಮಾಡಿ ಏನು? ನಮ್ಮ ಮನ್ಯಾಗ ಯಾರು ಜಗಳ ಆಡೋರಿಲ್ಲ, ಒಬ್ರಿಗೊಂದು ಮಾಡಂಗಿಲ್ಲ ನಮ್ಮ ಮನ್ಯಾಗ. ನೀನು ಬಂದು ಜಗಳ ಹಚ್ಚಕ್ಕೆ ಹೋಗ್ಬೇಡ. ಏನಾರ ಇದ್ರೆ ಸೀದಾ ಬಂದು ಹೇಳು, ಇಲ್ಲ ನೀನ ಮಾಡ್ಕೊತೀನಿ. ಅದನ್ನ ಬಿಟ್ಟು ಲಲಿತಾ ಸವಿತಾ ಮಾಡಿದ್ದ ಅಡುಗೆಗೆ ಎದಕ್ಕೆ ಆಚಾರ ಬಡಿತಿದ್ದೀನಿ ನೀನು? ಇಷ್ಟ ಇದ್ರೆ ತಿನ್ನು, ಇಲ್ಲ ಅಂದ್ರೆ ಬಿಡು ಅಂತ ಅಂದು ಹೋದ್ರು ಅತ್ತೆ. ಅಷ್ಟೇ ಅಲ್ಲ, ನಾನು ಅವ್ರ ಜೊತೆ ಸೇರಿ ಈ ಮನೆ ಕೆಲಸ ಎಲ್ಲ ಮಾಡ್ಬೇಕಂತೆ ಈ ಮನೆಯದು. ಯವ್ವ ಎಷ್ಟರ ಅದೀಬೆ ನೀನು. ನನ್ನ ಸೊಸಿಗೆ ಬಂದಿಷ್ಟೆಲ್ಲ ಮಾತಂತೀಯ ನೀನು? ಅದು ಅವರಿಬ್ಬರ ಜೊತೆ ಸೇರಿ ನನ್ನ ಸೊಸಿ ಕೆಲಸ ಮಾಡ್ಬೇಕಾ? ನನ್ನ ಸೊಸಿಗೆ ಹಿಂಗೆ ಬಾಯಿಗೆ ಬಂದಂಗೆ ಬೈದಿಯಲ್ಲ, ಮಾಡ್ತೀನಿ ಬೇ ನಿನಗೆ. ಅತ್ತೆ ನೀವು ಹೋಗಿ ಮತ್ತೆ ಒದರಾಡ್ತೀರಾ? ಅವರೆಲ್ಲ ನಾನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ, ನಾನೇ ನಿಮ್ಗೆ ಚುಚ್ಚಿದ್ದೀನಿ ಅಂತ ನನ್ನ ಮೇಲೆ ಆಪಾದನೆ ಹೊರಿಸ್ತಾರತ್ತೆ. ಇಲ್ಲವ ಕವಿತಾ, ಇಲ್ಲ, ಈ ಸಲ ಹಂಗೆ ಮಾಡಂಗಿಲ್ಲ. ನನಗೆ ಗೊತ್ತೈತಿ ಇದನ್ನು, ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕನ್ನೋದು ನನಗೆ ಗೊತ್ತೈತಿ. ನಿನ್ನ ಹೆಸರು ಎಲ್ಲ ನೀನು ಇದನ್ನು ಹೇಳಿ ಅಂತ ನಿನ್ನ ಕಡೆಯವ್ರಿಗೆ ತಲೆ ಹಾಕು ಬರಬಾರ್ದು. ಹಂಗೆ ಮಾಡ್ತೀನಿ ನೋಡ್ತಿರವ, ನಿನ್ನ ತಂಟೆಗೆ ಬಂದಿರಬಾರ್ದು ಅವರು. ಹಂಗೆ ನೀ ನನಗೆ ಹೇಳಿ ಅನ್ನೋದು ಅವ್ರಿಗೆ ಗೊತ್ತೂ ಆಗಬಾರ್ದು. ಹಂಗೆ ಮಾಡ್ತೀನಿ ನಾನು. ನೀನೇನು ತಲೆ ಕೆಡಿಸ್ಕೊಬೇಡವ, ದಯವಿಟ್ಟು ಕ್ಷಮಿಸ್ಬಿಡವ. ಇದು ಒಂದು ಸಲವ, ಕ್ಷಮಿಸ್ಬಿಡವ. ಇನ್ನೊಂದ್ಸಲ ಹಿಂಗೆ ಆಗ್ಲಾರ್ದಂಗೆ ನಾನು ನೋಡ್ಕೋತೀನಂತ. ದಯವಿಟ್ಟು ಬೇಸರ ಮಾಡ್ಕೊಬೇಡವ. ನೀನು ಈ ಮನೆದು ಮಹಾಲಕ್ಷ್ಮಿ ಅದಿದಿ. ನೀನೇ ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬಂದರ ಬರ್ತಾಳನವ. ನೀನೇ ಹೇಳ, ಈ ಮನೆದು ಸಣ್ಣ ಸೊಸಿ, ಮುದ್ದಿನ ಸೊಸಿ ಅದಿದಿ ನೀನು ಅಕ್ಕೊಂತ ಇದ್ರೆ ಚಲೋ ಅಲ್ಲನವ. ಮುಖ ಹಿಂಗೆ ಮಾಡ್ಕೊತ ಕುಂತ್ರೆ ಹೆಂಗೆ ಹೇಳವ? ಭಾಳ ಬೇಜಾರಾಗ್ಬಿಡ್ತು ಅತ್ತೆ. ನಾನು ಯಾವತ್ತೂ ಯಾರ ಕೈಯಲ್ಲೂ ಈ ಥರ ಮಾತೆಲ್ಲ ಅನಿಸ್ಕೊಂಡೇ ಇಲ್ಲ. ಇದು ಹೊಸದಲ್ಲ, ಹಾಗಾಗಿ ನಂಗೆ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಡ್ತು. ಇದೇ ಕೊನೆ ಅವ. ಇನ್ನೊಂದ್ಸಲ ಅವ್ರು ಯಾರು ನಿನ್ನ ತಂಟೆಗೆ ಬರಲಾರ್ದಂಗೆ ನಾನು ನೋಡ್ಕೋತೀನಂತ. ದಯವಿಟ್ಟು ಬೇಸರ ಮಾಡ್ಕೋಬೇಡವ.
ಸರಿ ಅತ್ತೆ, ನಿಮಗೋಸ್ಕರ ನಾನು ಬೇಸರ ಮಾಡ್ಕೊಳಲ್ಲತ್ತೆ. ನಂಗೆ ಬೇಸರ ಆದ್ರೂ ಪರವಾಗಿಲ್ಲತ್ತೆ. ನಾನು ನಿಮ್ಮನ್ನು ನೋಡಿ ನಕ್ಕೊಂತ ಇರ್ತೀನಿ. ನೀವಾದರೂ ಇದ್ದೀರಲ್ಲ ನನ್ನ ಜೊತೆಗೆ, ಅಷ್ಟು ಸಾಕು ನನಗೆ. ಇದು ನಮ್ಮ ಕವಿತಾ ಅಂದ್ರೆ ನೋಡು, ನಕ್ಕೊಂತ ಇದ್ರೆ ಎಷ್ಟು ಚಂದ ಕಾಣಿಸ್ತಿದ್ದೀನಿ ನೋಡು ನೀನು. ನೀನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ಸರಿ ಮಾಡ್ತೀನಂತ. ಮಲ್ಕೋತೇನವ ಅಥವಾ ಏನಾರು ತಿನ್ನಕ ತಂದು ಕೊಡ್ಲಾ, ತಿಂತೀಯಾ? ಇಲ್ಲ ಅತ್ತೆ, ನನಗೇನು ಬೇಡ. ನಾನು ಅಂದಂಗೆ ಸಾರಿ ಎಲ್ಲ ತೆಗೆದಿಟ್ಟಿದ್ದೀನಿ. ಒಂದೇ ನಿಮಿಷ ಅತ್ತೆ, ಸಾರಿ ತೊಗೊಂಡು ಬರ್ತೀನಿ. ಅಯ್ಯ, ಅದ್ರಾಗ ಏನು ಅವಸರ ಇತ್ತವ, ನಾನೇ ಕೊಡ್ತಿದ್ದಿ. ಅವೇನಾರು ಎಲ್ಲರೂ ಓಡೋಕ್ಕಿದ್ವನ ಸೀರೆ? ಅಯ್ಯೋ ಹಂಗಲ್ಲ ಅತ್ತೆ, ಬಂದ ತಕ್ಷಣ ನಿಮಗೆ ಕೊಟ್ಟುಬಿಟ್ರೆ ನನಗೂ ಖುಷಿ. ಹಾಗೆ ಮಮ್ಮಿನೂ ಕಾಲ್ ಮಾಡಿದ್ರು, ಸೀರೆ ಕೊಟ್ಟುಬಿಡು, ಅದನ್ನೇನು ಇಟ್ಕೊಂಡು ಬಿಟ್ಟಿದೆಯಲ್ಲ ನಿನ್ನ ಹತ್ರನ, ಕೊಡು ಅವರಿಗೆ ಅಂತ ಅಂದ್ರು. ಒಂದೇ ನಿಮಿಷ ಅತ್ತೆ, ತೊಗೊಂಬರ್ತೀನಿ. ಹ್ಞೂನವ, ಆತು. ಈ ನಮ್ಮವ್ಗ ಬುದ್ಧಿನೇ ಇಲ್ಲ. ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಜೊತೆ ಹೆಂಗಿರ್ಬೇಕನ್ನೋ ಖಬ್ರೇ ಇಲ್ಲ ಇದಕ್ಕೆ. ನಮ್ಮವ್ಗ ಮೊದಲು ಬುದ್ಧಿ ಕಳಿಸ್ತೀನಿ. ಪಾಪ ಕವಿತಾ ನನ್ನ ಮೇಲೆ ಎಷ್ಟು ಜೀವ ಅದಾಳ. ನಾನು ಅನ್ಕೊಂಡೇ ಇಲ್ಲಾಗಿದ್ದೆಪ್ಪ, ನನ್ನ ಸೊಸಿ ನನ್ನ ಜೊತೆ ಇಷ್ಟು ಚಂದ ತಂಗೆ ಹೊಂದ್ಕೊಂಡು ಹೋಗ್ಕಾಳಂತಂದು. ಎಷ್ಟು ಚಂದ ಹೊಂದ್ಕೊಂಡು ಹೊಂಟಾಳಪ್ಪ ನನ್ನ ಜೊತೆ. ಹಿಂಗೆ ಹೊಂದ್ಕೊಂಡಿದ್ದು ಬಿಟ್ರೆ ನಾನು, ನನ್ನ ಸೊಸಿ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಆರಾಮಾಗಿರ್ಬೋದು. ಇವಾಗ ಸೀರೆ ತಂದಕ್ಕೆ ಮುಂದೆ ಮತ್ತೆ ಬಂಗಾರನ ತರ್ತಾಳ. ಹೆಂಗಾರ ಮಾಡಿ ಕವಿತನ ಚಂದನ ತಂಗೆ ನೋಡ್ಕೋಬೇಕು, ಆಕೆ ಜೊತೆ ಚಂದನ ತಂಗಿರ್ಬೇಕು. ಅವಾಗ ಆಕೆ ಕಡೆಯಿಂದ ಹಂಗೆ ನಮ್ಮ ಕಡೆಗೆ ಬರ್ತಾ ಇರ್ತಾವೆ.